ದಾವಣಗೆರೆ ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ 15ನೇ ಶಾಖೆಯನ್ನು ನಾಳೆ ಬೆಳಗ್ಗೆ 10:15ಕ್ಕೆ ದಾವಣಗೆರೆಯ ಬಿನ್ನಿ ಕಂಪನಿ ರಸ್ತೆ ಶ್ರೀ ಕೊಟ್ಟೂರೇಶ್ವರ ಆರ್ಕಿಡ್ನಲ್ಲಿ ಆರಂಭಿಸಲಾಗುತ್ತಿದೆ ಅಂತ ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕ ಪ್ರಸನ್ನ ಹಿರೇಮಠ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೊಸಪೇಟೆಯಲ್ಲಿ ವಿಕಾಸ್ ಬ್ಯಾಂಕ್ ಆರಂಭವಾಗಿ 27 ವರ್ಷವಾಗಿದ್ದು ಸಹಕಾರಿ ಯಾತ್ರೆಯಲ್ಲಿ ಅನೇಕ ವಿನೂತನ ವಿಚಾರಗಳಿಗೆ ಚಿಂತನೆಗಳಿಗೆ ಮುನ್ನಡೆ ಬರೆಯುತ್ತಾ ಬಂದಿದೆ ಎಂದರು. ಬ್ಯಾಂಕ್ ದಾವಣಗೆರೆಯಲ್ಲಿ ಆರಂಭವಾಗುವ ಶಾಖೆಯು ಸೇರಿದಂತೆ 15 ಶಾಖೆಗಳನ್ನು ರಾಜ್ಯದಲ್ಲಿ ಹೊಂದಿದೆ. ಡಿಜಿಟಲೀಕರಣಗೊಂಡಿರುವ 260 ಬ್ಯಾಂಕ್ಗಳಲ್ಲಿಯೂ ಟಾಪ್ 10 ಬ್ಯಾಂಕ್ಗಳಲ್ಲಿ ವಿಕಾಸ್ ಬ್ಯಾಂಕ್ ಒಂದಾಗಿದೆ ಅಂತ ಸಂತಸ ಹಂಚಿಕೊಂಡರು. ಬ್ಯಾಂಕ್ನಲ್ಲಿ ಎಲ್ಲ ರೀತಿಯ ಸಾಲ ಸೌಲಭ್ಯಗಳಿದ್ದು ವರ್ಷದ 365 ದಿನವೂ ಕೂಡ ಸೇವೆಯನ್ನು ಒದಗಿಸುವ ಬ್ಯಾಂಕ್ ನಮ್ಮದಾಗಿದೆ. ಒಟ್ಟು 1355 ಕೋಟಿ ರೂಪಾಯಿಗಳ ವ್ಯವಹಾರ ನಡೆಸ್ತಾ ಬಂದಿದ್ದು ಗ್ರಾಹಕರ ವಿಶ್ವಾಸವನ್ನು ಉಳಿಸಿಕೊಂಡು ಬಂದಿದೆ ಎಂದರು. ಒಟ್ಟು 1355 ಕೋಟಿ ರೂಪಾಯಿಗಳ ವ್ಯವಹಾರ ನಡೆಸ್ತಾ ಬಂದಿದ್ದು ಗ್ರಾಹಕರ ವಿಶ್ವಾಸವನ್ನು ಉಳಿಸಿಕೊಂಡು ಬಂದಿದೆ ಎಂದರು. ನಾಳೆ ನಡೆಯುವ ಶಾಖೆಯ ಉದ್ಘಾಟನಾ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ಉಜ್ಜಯಿನಿ ಪೀಠದ ಶ್ರೀ ಜಗದ್ಗುರು ಸಿದ್ಧಲಿಂಗ ರಾಜದೇಶಿ ಕೇಂದ್ರ ಸ್ವಾಮಿಗಳು ವಹಿಸಲಿದ್ದು, ಹೊಸಪೇಟೆ ವಿಕಾಸ್ ಬ್ಯಾಂಕ್ನ ಅಧ್ಯಕ್ಷ ವಿಶ್ವನಾಥ್ ಎಚ್ ಹಿರೇಮಠ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಬ್ಯಾಂಕ್ನ ಮಾಜಿ ಹಾಗೂ ಹಾಲಿ ನಿರ್ದೇಶಕರಾದ ಅನಂತ್ ಜೋಶಿ, ರಮೇಶ್ ಪುರೋಹಿತ್, ಎಂ ವೆಂಕಪ್ಪ, ಜೆ ಜಂಬಣ್ಣ, ಚೇತನ್ ಉಪಸ್ಥಿತರಿದ್ದರು. ಇತ್ತೀಚೆಗಷ್ಟೇ ಭಾರತೀಯ ರಿಸರ್ವ್ ಬ್ಯಾಂಕ್ ನಮಗೆ 10 ಬ್ರಾಂಚ್ ಲೈಸೆನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ 7ನೇ ಬ್ರಾಂಚ್ ಆಲ್ರೆಡಿ ಆ ಬ್ರಾಂಚ್ ಓಪನ್ ಆಗಿದೆ. 7ನೇ ಬ್ರಾಂಚ್ ಇದೆ. ಅದು ನಾವು ದಾವಣಗೆರೆ ನಗರದಲ್ಲಿ ನಾಳೆ 29 ತಾರೀಕು ಮೇ 2024ರಂದು ಕೊಟ್ರೇಶ್ವರ ಕಾಂಪ್ಲೆಕ್ಸ್ ಬಿನ್ನಿ ಕಂಪನಿ ರಸ್ತೆಯಲ್ಲಿ ನಾವು ಆರಂಭ ಮಾಡ್ತೀವಿ. ಇದನ್ನ ಶಾಖೆಯಿಂದ ಶ್ರೀಮಂತ ಉಜ್ಜಯಿನಿ ಸದ್ಧರ್ಮ ಸಂಸ್ಥಾಧೀಶ್ವರ ಶ್ರೀ 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 1008 ಜಗದ್ಗುರು ಸಿದ್ಧಲಿಂಗ ರಾಜದೇಶಿ ಶಿವಾಚಾರ್ಯ ಅವರು ಈ ಒಂದು ಶಾಖೆಯನ್ನು ಉದ್ಘಾಟನೆ ಮಾಡಲಿದ್ದಾರೆ. ನಾಳೆ ಬೆಳಗ್ಗೆ 10:15ಕ್ಕೆ ಶಾಖೆ ಉದ್ಘಾಟನೆ ಆಗಿದೆ. ವಿಕಾಸ್ ಬ್ಯಾಂಕಿನ ಬಗ್ಗೆ ಹೇಳಬೇಕಂತಂದ್ರೆ, ವಿಕಾಸ್ ಬ್ಯಾಂಕ್ ಕಳೆದ 27 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇತ್ತು. ಆಲ್ರೆಡಿ 15 ಶಾಖೆಗಳನ್ನು ಹೊಂದಿದೆ. ವಿಕಾಸ್ ಬ್ಯಾಂಕಿನ ವೈಶಿಷ್ಟ್ಯತೆಗಳ ಬಗ್ಗೆ ನಾವು ಮಾತಾಡೋದಾದ್ರೆ, ವರ್ಷದ 365 ದಿನಗಳು ಬ್ಯಾಂಕ್ ಕಾರ್ಯನಿರ್ವಹಿಸುತ್ತಿದೆ. ಅಂದ್ರೆ ಬ್ಯಾಂಕ್ ಯಾವುದೇ ಒಂದು ರಜೆ ಇಲ್ಲದೇ ವರ್ಷದ 365 ದಿನ ಕಾರ್ಯನಿರ್ವಹಿಸುತ್ತೆ. ಇದರ ಜೊತೆಗೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ನಿರಂತರ ಸೇವೆಯನ್ನು ನೀಡ್ತಾ ಬಂದಿದೆ. ಇದೆಲ್ಲದೂ ತಮಗೆಲ್ಲ ತಿಳಿದವರಿಗೆ ಬ್ಯಾಂಕಿನ ಈ ಒಂದು ಬ್ಯಾಂಕಿಂಗ್ ಸೇವೆಗಳಲ್ಲಿ ಜನರ ಅಪೇಕ್ಷೆಗಳೆಲ್ಲ ಬಹಳ ಇದೆ. ಡಿಜಿಟಲೀಕರಣ ಕೂಡ ಬಹಳ ಒಂದು ಉನ್ನತ ಮಟ್ಟದಲ್ಲಿದೆ. ಸೊ ಅದಕ್ಕೆ ಅನುಗುಣವಾಗಿ ಗ್ರಾಹಕರ ಒಂದು ಸೇವೆಗಳಿಗೆ ಅನುಗುಣವಾಗಿ ಅಪೇಕ್ಷೆಗಳಿಗೆ ಅನುಗುಣವಾಗಿ ಇವತ್ತು ನಮ್ಮ ಬ್ಯಾಂಕಲ್ಲಿ ಕೂಡ ಎಲ್ಲ ಡಿಜಿಟಲ್ ಸೇವೆಗಳು ನಾವು ಹೊಂದಿದ್ದೇವೆ. ATM ಇರ್ಬೋದು, IMPS ಇರ್ಬೋದು, UPI ಇರ್ಬೋದು, ಈ ಎಲ್ಲ ಸೇವೆಗಳು ನಮ್ಮ ಬ್ಯಾಂಕಲ್ಲಿ ಇವತ್ತು ಒಂದು ನ್ಯಾಷನಲೈಸ್ ಬ್ಯಾಂಕ್ ಇಲ್ಲ ಪ್ರೈವೇಟ್ ಬ್ಯಾಂಕ್ ಯಾವ ರೀತಿ ಸೇವೆಗಳನ್ನು ಕೊಡ್ತಿದೆ ಆ ಎಲ್ಲ ಸೇವೆಗಳನ್ನ ಇವತ್ತು ನಮ್ಮ ಬ್ಯಾಂಕಲ್ಲಿ ನಮ್ಮ ಗ್ರಾಹಕರಿಗೆ ನಾವು ನೀಡ್ತಾ ಇದ್ದೀವಿ. ಇದರ ಜೊತೆಗೆ 365 ರಜೆಗಳ ನಿರಂತರ ಸೇವೆಗಳನ್ನು ನಾವು ಬ್ಯಾಂಕಲ್ಲಿ ನಾವು ಕೊಡ್ತಾ ಇದ್ದೀವಿ. ಇದರೊಟ್ಟಿಗೆ ಬ್ಯಾಂಕ್ ಇವತ್ತು ಸ್ವಂತ IFSC ಕೋಡ್ ಅನ್ನು ಹೊಂದಿದೆ. ಕಳೆದ ಏಪ್ರಿಲ್ ಭಾರತೀಯ ರಿಸರ್ವ್ ಬ್ಯಾಂಕ್ ನಮಗೆ ಸ್ವಂತ IFSC ಕೋಡ್ ನಮಗೆ ಕೊಟ್ಟಿದೆ. ಅದಕ್ಕೆ ಆಲ್ರೆಡಿ ಲೈವ್ ಅಲ್ಲಿ ಇದೆ. ಇದು ಈ ರೀತಿ ಒಂದು ಸ್ವಂತ IFSC ಕೋಡ್ ಪಡೆದಿರುವಂತಹ ಸಹಕಾರಿ ಬ್ಯಾಂಕ್ ನಲ್ಲಿ ಕರ್ನಾಟಕದಲ್ಲಿ ನಮ್ದು 6ನೇ ಸ್ಥಾನದಲ್ಲಿದೆ. ಅದೇ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಇವತ್ತು ನಾವು ಕರ್ನಾಟಕದಲ್ಲಿ ಒಟ್ಟು 260 ಬ್ಯಾಂಕ್ಗಳಲ್ಲಿ ಟಾಪ್ 10 ಬ್ಯಾಂಕ್ಗಳಲ್ಲಿ ನಮ್ಮ ಬ್ಯಾಂಕ್ ಡಿಜಿಟಲೀಕರಣದಲ್ಲಿ ನಾವು ಮುಂದಿದ್ದೀವಿ. ಈ ರೀತಿ ಗ್ರಾಹಕರ ಅಪೇಕ್ಷೆಗಳಿಗೆ ಅನುಗುಣವಾಗಿ ಇವತ್ತು ನಾವು ಅವರಿಗೆ ಎಲ್ಲಾ ರೀತಿಯ ಸೇವೆಗಳನ್ನು ನಾವು ನೀಡ್ತಾ ಬಂದಿದ್ದೀವಿ. ಇದರೊಟ್ಟಿಗೆ ಈ ಒಂದು ಸಹಕಾರಿ ಕ್ಷೇತ್ರ ಬಲವರ್ಧನೆ ಆಗ್ಬೇಕು ಅನ್ನೋ ರೀತಿಯಿಂದ 2008ರಲ್ಲಿ ಹುಬ್ಬಳ್ಳಿ ಅಭಿನಂದನ ಸಹಕಾರಿ ಬ್ಯಾಂಕ್ ಅದು ಒಂದು ಲಾಸ್ ಅಲ್ಲಿರೋ ಒಂದು ಬ್ಯಾಂಕ್ ಇತ್ತು. ಅದನ್ನ ನಾವು ಮರ್ಜ್ ಮಾಡ್ಕೊಳ್ಳೋದ್ರ ಮೂಲಕ ಗ್ರಾಹಕರ ಎಲ್ಲ ಹಿತಾಸಕ್ತಿಗಳನ್ನು ಕಾಪಾಡಿ ಇವತ್ತು ಹುಬ್ಬಳ್ಳಿ ಬ್ರಾಂಚ್ 100 ಕೋಟಿ ಬ್ರಾಂಚ್ ಆಗಿ ಕಾರ್ಯನಿರ್ವಹಿಸ್ತದೆ. ಸೊ ಅದೇ ರೀತಿಯಲ್ಲಿ 2022ರಲ್ಲಿ ಬೀದರ್ ಮಹಿಳಾ ಕೋಆಪರೇಟಿವ್ ಬ್ಯಾಂಕ್ ಒಂದು ಅಶಕ್ತ ಬ್ಯಾಂಕ್ ಆಗಿತ್ತು. ಆ ಬ್ಯಾಂಕ್ ಕೂಡ ಮರ್ಜ್ ಮಾಡ್ಕೊಳ್ಳೋದ್ರ ಮೂಲಕ ಇವತ್ತು ಒಂದು ಗ್ರಾಹಕರ ಏನು ನಂಬಿಕೆ ಇದೆ ಅದನ್ನ ಉಳಿಸ್ಕೊಳ್ಳುವಲ್ಲಿ ವಿಕಾಸ್ ಬ್ಯಾಂಕ್ ಮಹತ್ವದ ಪಾತ್ರವನ್ನು ವಹಿಸಿದೆ. ಸೊ ನಾಳೆ ಬ್ಯಾಂಕ್ ತನ್ನ 15ನೇ ಶಾಖೆ ದಾವಣಗೆರೆ ಬ್ರಾಂಚಲ್ಲಿ ಓಪನ್ ಆಗ್ತದೆ. ಎಲ್ಲರೂ ಆ ಒಂದು ಶಾಖೆಗೆ ಬರಬೇಕು ಮತ್ತೆ ನಮಗೆ ಪ್ರೋತ್ಸಾಹಿಸಬೇಕು ದಾವಣಗೆರೆ ಅಂತ ನಾನು ಹೇಳ್ತೇನೆ.